ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನಗಳಿಂದ ನನಗೂ ಕೂಡ ಆಸೆ ಇತ್ತು ನನ್ನ ಚಾನಲ್ ಕೂಡ 1000 ಸಬ್ಸ್ಕ್ರೈಬರ್ಸ್ ನ ಅಟ್ಲೀಸ್ಟ್ ರೀಚ್ ಆಗಬೇಕು ಅಂತ. ಫೈನಲಿ ನಿಮ್ಮೆಲ್ಲರಿಂದ ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ವಿಚ್ ಇಸ್ ಅ ಹ್ಯೂಜ್ ನಂಬರ್ ಫಾರ್ ಮಿ. ಬಿಕಾಸ್ ನನಗೆ ಯೂಟ್ಯೂಬ್ ಅಲ್ಲಿ 1000 ಸಬ್ಸ್ಕ್ರೈಬರ್ಸ್ ನ ರೀಚ್ ಆಗಬೇಕು ಅಂತ ಒಂದು ದೊಡ್ಡ ಕನಸೆ ಇತ್ತು ಅಂತಾನೆ ಹೇಳ್ಬೋದು. ಹಲವಾರು ಕನಸುಗಳಿದೆ, ಅದರಲ್ಲಿ ಒಂದು ಸಣ್ಣ ಸ್ಟೆಪ್ ಆಗಿದೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನನ್ನ ಈ 1000 ಸಬ್ಸ್ಕ್ರೈಬರ್ಸ್ ಆಗೋ ತನಕ ನನ್ನ ಜರ್ನಿ ಹೇಗಿತ್ತು, ಈ ಯೂಟ್ಯೂಬ್ ಜರ್ನಿ ನಂದು ಹೇಗಾಯ್ತು, ಈಸಿ ಇತ್ತಾ, ಈಸಿಯಾಗಿ ನಾನು ನನ್ನ 1000 ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದ್ನ, ಅಥವಾ ಎಷ್ಟು ಸ್ಟ್ರಗಲ್ ಇತ್ತು, ನನಗೆ ಮನೆಯಲ್ಲಿ ಸಪೋರ್ಟ್ ಹೇಗಿತ್ತು, ಎಲ್ಲಾನು ನಾನು ನಿಮ್ಮ ಜೊತೆ ಒಂಥರ ಹಾಯಾಗಿ ಮನಸ್ಸಿಂದ ಮಾತಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಜಡ್ಜ್ ಮೀ. ನೀವು ಜಡ್ಜ್ ಮಾಡಿದ್ರು ನನಗೆ ಅದು ಬಾದರ್ ಆಗಲ್ಲ. ಸೊ ಎನಿವೇ, ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಹಾಗೆ ನೀವೇನಾದ್ರೂ ಕಾಂಟೆಂಟ್ ಕ್ರಿಯೇಷನ್ ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂತಾ ಇದ್ರೆ ಡೆಫಿನೆಟ್ ಆಗಿ ಈ ವಿಡಿಯೋನ ಫುಲ್ ನೋಡಿ, ನಿಮ್ಗೂ ಕೂಡ ಯೂಸ್ ಆಗುತ್ತೆ. ಬಿಕಾಸ್ ನಾನು ನನ್ನ ಎಕ್ಸ್ಪೀರಿಯನ್ಸ್ ನ ವಿತೌಟ್ ಎನಿ ಫಿಲ್ಟರ್ ಹಾಗೆ ನಿಮ್ಮ ಮುಂದೆ ಇಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಮೊದಲನೇದಾಗಿ ನಾನು ಕಾಂಟೆಂಟ್ ಕ್ರಿಯೇಷನ್ ನ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಪಿ ಯು ಸಿ ಅಲ್ಲಿ ನಾನು ಜಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೀಗೆ 9:16 ಅನ್ನೋ ರೇಷಿಯೋ ಅಲ್ಲಿ ಫೋನ್ ನನ್ನ ಬೀನ್ ಬ್ಯಾಗ್ ಮೇಲೆ ಇಟ್ಕೊಂಡು ವಿಡಿಯೋಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅದರಲ್ಲಿ ನಾನು ಒಂದಷ್ಟು ಏನೋ ಒಂದು ಹೆಸರನ್ನ ಇಟ್ಕೊಂಡು, ಬ್ಯೂಟಿ ಹ್ಯಾಕ್ಸ್ ಏನೋ ಒಂದು ಹೆಸರನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಲೈಕ್ ಡಾರ್ಕ್ ಸರ್ಕಲ್ಸ್ಗೆ ಹೋಗ್ಸೋದಕ್ಕೆ ಟಿಪ್ಸ್ ಹೇಳೋದಾಗಿರ್ಬೋದು, ಅಥವಾ ಡ್ಯಾಂಡ್ರಫ್ಗೆ ಟಿಪ್ಸ್ ಹೇಳೋದಾಗಿರ್ಬೋದು. ಐ ಡೋಂಟ್ ನೋ ವೈ ನನಗೆ ಬ್ಯೂಟಿ ರಿಲೇಟೆಡ್ ಕಾಂಟೆಂಟ್ಸ್ ಮಾಡಬೇಕು ಅಂತ ಆಗ್ಲಿಂದಾನು ಸಿಕ್ಕಾಪಟ್ಟೆ ಹುಚ್ಚು. ಸೊ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಾಗ ನಾನು ಸ್ಟಾರ್ಟ್ ಮಾಡಿದ್ದೆ. ನಾನು ಇದನ್ನೇ ಮಾಡಬೇಕು ಅಂತ ಅನ್ಕೊಂಡು ಯಾವತ್ತೂ ಮಾಡಿರಲಿಲ್ಲ. ಈ ಕಾಂಟೆಂಟ್ ಬೇಸ್ ಮೇಲೆ ನಾನು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡು ಮಾಡ್ದವಳಲ್ಲ. ಜಸ್ಟ್ ನಾನು ಬ್ಯೂಟಿ ರಿಲೇಟೆಡ್ ಹಾಗೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಯ್ತು. ಬಟ್ ಐ ಡೋಂಟ್ ನೋ, ನನಗೆ ಅದು ಎಲ್ಲೋ ಒಂದ್ ಕಡೆ ಇಷ್ಟ ಇತ್ತು ಅಂತ ಅನ್ಸುತ್ತೆ. ಸೊ ಯಾವಾಗಲೂ ಅಷ್ಟೇ ನಾನು ಬ್ಯೂಟಿ ರಿಲೇಟೆಡ್ ವಿಡಿಯೋಸ್ನೇ ಜಾಸ್ತಿ ಫೋಕಸ್ ಮಾಡಿ ಮಾಡ್ತಾ ಇದ್ದೆ. ಐ ಹ್ಯಾಡ್ ಒಂದು ಚಾನಲ್ ಕಾಲ್ಡ್ ಬ್ಯೂಟಿ ರೆಸಿಪೀಸ್ ಅಂತ ಒಂದು ಚಾನಲ್ ಇತ್ತು ನಂದು ಫಸ್ಟು. ಸೊ ಅದನ್ನ ನಾನು ಸೆಕೆಂಡ್ PU ಸ್ಟಾರ್ಟಿಂಗ್ ಟೈಮಲ್ಲಿ ಆ ಚಾನಲ್ನ ಪೂರ್ತಿ ಬಿಡಬೇಕಾಗತ್ತೆ. ಬಿಕಾಸ್ ನಾನು ಏನ್ ಮಾಡ್ತಾ ಇದ್ದೆ ಅಂತ ಅಂದ್ರೆ, ನನಗೆ ಅದಕ್ಕೂ ಮುಂಚೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾ ಇದ್ದೆ. ಅಷ್ಟು ಏನು ಒಳ್ಳೆ ರೀಚ್ ಸಿಗ್ತಾ ಇರಲಿಲ್ಲ. ಜಸ್ಟ್ 1K ಹಂಗ್ ಓಡ್ತಾ ಇತ್ತು ನನ್ನ ವಿಡಿಯೋ, ಅಂದ್ರೆ 1000 ವ್ಯೂಸ್ ಹಂಗ ಆಗ್ತಾ ಇತ್ತು. ಈಗೂ ಏನು ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ವಾವ್ ಅನ್ನಂಗೇನಿಲ್ಲ. ಕೆಲವೊಂದು ವಿಡಿಯೋಸ್ ಓಡಿದೆ, ಇಲ್ಲ ಅಂತ ಹೇಳಲ್ಲ. 100K ಕೂಡ ರೀಚ್ ಆಗಿದೆ. ಅಗೇನ್ ಇಟ್ಸ್ ಅ ಹ್ಯೂಜ್ ನಂಬರ್ ಫಾರ್ ಮೀ ಅಂಡ್ ಇಟ್ಸ್ ಲೈಕ್ ಅ ಬಿಗ್ ಅಚೀವ್ಮೆಂಟ್ ಟು. ಸೊ ನನ್ನ ಪ್ರಕಾರ. ಅಂಡ್ ದೆನ್ ಇನ್ಸ್ಟಾಗ್ರಾಮ್ ನ ಬಿಟ್ಟು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದೆ. ಅಂಡ್ ಅದಕ್ಕೆ ನನ್ನ ಹೆಸರು ಬಂದು ಬ್ಯೂಟಿ ರೆಸಿಪೀಸ್ ಅಂತ ಇತ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿದಂತ ವಿಡಿಯೋಸ್ ಯೂಟ್ಯೂಬ್ಗೆ ಹಾಕ್ತಾ ಇದ್ದೆ. ಏನು ಓಡ್ತಾ ಇರಲಿಲ್ಲ ನನ್ನ ವಿಡಿಯೋಸ್. ನಾನೇನ್ ಮಾಡ್ತಾ ಇದ್ದೆ ಅಂತ ಅಂದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಂತ ನನ್ನ ಫಾಲೋವರ್ಸ್ಗೆ ನನ್ನ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಾನು ಲಿಂಕ್ನೆಲ್ಲ ಕುತ್ಕೊಂಡು ಫಾರ್ವರ್ಡ್ ಮಾಡ್ತಾ ಇದ್ದೆ. ನಾನು ಸ್ಯಾಟರ್ಡೆ ಕಾಲೇಜಿಂದ ಬಂದಿದ ತಕ್ಷಣ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಸ್ಯಾಟರ್ಡೆ ವಾರಕ್ಕೆ ಒಂದೇ ದಿನ ನನ್ನ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇತ್ತು ಬ್ಯಾಕ್ ಇನ್ ದೋಸ್ ಡೇಸ್. ಬಿಕಾಸ್ ನನಗೆ ಟೈಮ್ ಇರ್ತಾ ಇರಲಿಲ್ಲ. ಫಸ್ಟ್ ಪಿ ಯು ಸಿ ಅಲ್ಲಿದ್ದಾಗ ನನಗೆ ಅವಾಗ ತುಂಬಾ ಫಸ್ಟ್ ಕಾಲೇಜ್ಗೆ ಹೋಗಿದ್ದೆ, ಎಲ್ಲಾನು ನೋಡ್ತಾ ಇದ್ದೆ, ಒಂಥರ ಫುಲ್ ಕಲರ್ಫುಲ್ ವರ್ಲ್ಡ್ಗೆ ಎಂಟರ್ ಆಗಿದ್ದೆ ಅಂತಾನೆ ಹೇಳ್ಬೋದು. ಬಟ್ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಟಿಲ್ ಯು ರೀಚ್ ಸರ್ಟನ್ ಸಬ್ಸ್ಕ್ರೈಬರ್ಸ್ ಆರ್ ಸರ್ಟನ್ ರೀಚ್ ಆಗೋ ತನಕ ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್ ಆನ್ ಯೂಟ್ಯೂಬ್. ನಾನು ಜಸ್ಟ್ ವಾರಕ್ಕೆ ಒಂದೇ ವಿಡಿಯೋ ಹಾಕ್ತಾ ಇದ್ದೆ. ಆಮೇಲೆ ಆ ವಿಡಿಯೋನ ಎಲ್ಲಾರ್ಗೂ ಶೇರ್ ಮಾಡ್ತಾ ಇದ್ದೆ. ಅವರು ನಾನು ಕಳಿಸ್ತಾ ಇದ್ದಕ್ಕೆ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಿಟ್ಬಿಡ್ತಾ ಇದ್ರು. ದೇ ವರ್ ನಾಟ್ ಅ ಆಕ್ಟಿವ್ ಸಬ್ಸ್ಕ್ರೈಬರ್ಸ್ ಟು ಮೀ. ಸಬ್ಸ್ಕ್ರೈಬರ್ಸ್ ಇರೋದು ಇಂಪಾರ್ಟೆಂಟ್ ಅಲ್ಲ, ಸಬ್ಸ್ಕ್ರೈಬರ್ಸ್ ಆಕ್ಟಿವ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್. ಯೂಟ್ಯೂಬ್ ಅಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಮ ವಿಡಿಯೋ ನೋಡ್ತಾ ಇದಾರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಆ ಸಬ್ಸ್ಕ್ರೈಬರ್ಸ್ ಇದ್ರೂ ಒಂದೇ, ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತ ಅಂದ್ರೂ ಒಂದೇ. ನನಗೆ ಆ ತರ ಇನ್ಆಕ್ಟಿವ್ ಸಬ್ಸ್ಕ್ರೈಬರ್ಸ್ ಇದ್ರು. ಆಲ್ಮೋಸ್ಟ್ ಐ ಹ್ಯಾಡ್ ಅ 600+ ಸಬ್ಸ್ಕ್ರೈಬರ್ಸ್ ಇನ್ ಬ್ಯೂಟಿ ರೆಸಿಪೀಸ್ ಅನ್ನೋ ಒಂದು ಚಾನಲ್ ಅಲ್ಲಿ. ಬಟ್ ಆ ಚಾನಲ್ ಇವಾಗ ಇಲ್ಲ. ಆಮೇಲೆ ನಾನು ಆ ಚಾನಲ್ನ ಡಿಲೀಟ್ ಮಾಡಬೇಕು ಅಂತ ಅನ್ಕೊಂಡು ಡಿಸೈಡ್ ಮಾಡಿದೆ. ಇದಕ್ಕೂ ಮುಂಚೆ ನಂದು ಒಂದು ಸ್ಟಡಿ ಸೆಂಟರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇತ್ತು. ಇದನ್ನ ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿದೆ. ಈಗಲೂ ಕೂಡ ಯೂಟ್ಯೂಬ್ ಚಾನಲ್ ಇದೆ. ಬಿಕಾಸ್ ನನಗೆ ಏನಾದ್ರೂ ಹೇಳ್ಕೊಡ್ಬೇಕು ಅನ್ನೋದು 10th ಮುಗಿದ್ಮೇಲೆ ಒಂದು ಹುಚ್ಚು ಸ್ಟಾರ್ಟ್ ಆಯ್ತು. ನಂಗೆ ಗೊತ್ತಿಲ್ಲ ಯಾಕೆ ಅನ್ಬಿಟ್ಟು.
ಆವಾಗ ನಾನು ಕ್ಯಾಮ್ರಾನ ಹಿಂಗ್ ಇಡ್ಕೊಂಡು ಇಲ್ಲಿ ಬರ್ಕೊಂಡು ಕೆಳಗಡೆ ನಾನು ವಿಡಿಯೋಸ್ನ ಮಾಡ್ತಾ ಇದ್ದೆ ಅಂಡ್ ಐ ಯೂಸ್ ಟು ಅಪ್ಲೋಡ್ ಇಟ್. ಅದನ್ನು ಕೂಡ ನಾನು ತುಂಬಾ ಹೈ ರೆಸೊಲ್ಯೂಷನ್ ಅಲ್ಲಿ ಇಟ್ಕೊಂಡು 10th ಮುಗ್ದಾದ್ಮೇಲೆ ನಾನು ಈ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಹೋಲ್ ಡೇ ನನಗೆ ನೆಟ್ ಇರ್ತಾ ಇರಲಿಲ್ಲ, ಬಿಕಾಸ್ ನಾನು ತುಂಬಾ ಹೈ ರೆಸೊಲ್ಯೂಷನ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದಿದ್ರಿಂದ ನನ್ನ ನೆಟ್ ಫುಲ್ಲು ಕೂಡ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಹೋಗ್ಬಿಡ್ತಾ ಇತ್ತು ಅಂಡ್ ನನಗೆ ಯಾವುದೇ ನೆಟ್ ಇರ್ತಾ ಇರಲಿಲ್ಲ. ಹೋಲ್ ಡೇ ನಾನು ಖಾಲಿ ಕೂತ್ಕೊಂಡಿರ್ತಾ ಇದ್ದೆ. ಅಂಡ್ ದೆನ್ ಫಸ್ಟ್ PU ಅಲ್ಲಿ ಬ್ಯೂಟಿ ರೆಸಿಪೀಸ್ ಚಾನಲ್ ಓಪನ್ ಮಾಡಿದೆ, ಅದು ಎಲ್ಲ ಆಯ್ತು ಹೇಳಿದೀನಿ. ಅಗೇನ್ ನಾನು ಪ್ಲಾನ್ ಮಾಡಿದೆ, ಇದು ಆಗ್ತಾ ಇಲ್ಲ, ಇದು ವರ್ಕೌಟ್ ಆಗ್ತಾ ಇಲ್ಲ, ಲೆಟ್ಸ್ ಡ್ರಾಪ್ ದಿಸ್ ಅಂಡ್ ಕ್ರಿಯೇಟ್ ಅ ನ್ಯೂ ಚಾನಲ್ ಅಂದ್ಬಿಟ್ಟು ಮತ್ತೆ ನೀವು ಏನು ನೋಡ್ತಾ ಇದ್ದೀರಾ ರಕ್ಷಾ ರೆಡ್ಡಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ. ಇದರಲ್ಲೂ ಕೂಡ ಅಷ್ಟೇ, ಇನಿಷಿಯಲಿ ನನಗೆ ವಾವ್ ಅನ್ನೋ ಏನು ಸಬ್ಸ್ಕ್ರೈಬರ್ಸ್ ಸಿಗ್ತಾ ಇರಲಿಲ್ಲ ಅಂಡ್ ರೀಚು ಸಿಗ್ತಾ ಇರಲಿಲ್ಲ. ನಾನು ಫಿಕ್ಸ್ ಆಗಿದೆ ಮತ್ತೆ ಆ ಚಾನಲ್ ಅಲ್ಲಿ ಮಾಡಿದಂಥ ಮಿಸ್ಟೇಕ್ನ ನಾನು ಈ ಚಾನಲ್ ಅಲ್ಲಿ ಮಾಡೋದು ಬೇಡ, ಕನ್ಸಿಸ್ಟೆಂಟ್ ಆಗಿ ಇರೋಣ ಅಂದ್ಬಿಟ್ಟು ರೆಗ್ಯುಲರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಬಂದೆ. ಆದ್ರೂ ನನಗೇನು ತುಂಬಾ 100 ವ್ಯೂಸ್ ಮೇಲೆ ಯಾವುದು ದಾಟಿಲ್ಲ. ನನ್ನ ಬ್ಲಾಗ್ಸ್ ಎಲ್ಲ ಹೇಳ್ಬೇಕು ಅಂತ ಅಂದ್ರೆ ಯಾವುದೋ ಒಂದೊಂದು ವಿಡಿಯೋ 40K ಈ ತರ ಎಲ್ಲ ಓಡಿದೆ. ಅದರಿಂದ ನನ್ನ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾ ಬರ್ತಾ ಇದ್ರು. ಬಟ್ ಯಾವಾಗ ನಾನು KCET ವಿಡಿಯೋಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ, ಐ ಗೇನ್ ದ ಸಬ್ಸ್ಕ್ರೈಬರ್ಸ್ ಅಂಡ್ ಐ ಗೇನ್ ದ ಪ್ರಾಪರ್ ಅಮೌಂಟ್ ಆಫ್ ವ್ಯೂಸ್. ಯಾವುದಕ್ಕೆ ಮಾನಿಟೈಸೇಷನ್ ಮಾಡೋದಕ್ಕೆ ಎಲಿಜಿಬಲ್ ಆಗಬೇಕಾದಂಥ ಕ್ರೈಟೀರಿಯಾಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ KCET ವಿಡಿಯೋಸ್ ನನಗೆ ತುಂಬಾನೇ ಹೆಲ್ಪ್ ಮಾಡ್ತು ಅಂತಾನೆ ಹೇಳ್ಬೋದು. ಐ ಆಮ್ ಥ್ಯಾಂಕ್ಫುಲ್ ಫಾರ್ ಯು ಆಲ್ ಅಷ್ಟೇ. ಹಾಗೆ ನನ್ನನ್ನು ನಾನು ಅಪ್ರಿಷಿಯೇಟ್ ಮಾಡ್ಕೊಳ್ಳೋದು ಕೂಡ ಇಷ್ಟಪಡ್ತೀನಿ, ಬಿಕಾಸ್ ನನ್ನ ಎಫರ್ಟ್ಸ್ ಕೂಡ ಅಷ್ಟೇ ಇದೆ, ಈಕ್ವಲಿ ಆ ಎಫರ್ಟ್ಸ್ ಇದೆ. ಆ್ಯಂಡ್ ಗ್ರೇಟ್ಫುಲ್ ಫಾರ್ ಗಾಡ್ ಕೂಡ ನೆನೆಸ್ಕೊಳ್ಳೇಬೇಕು, ಬಿಕಾಸ್ ದೇವ್ರಿಲ್ಲ ಅಂತ ಅಂದರೆ ನನಗೆ ಆ ಒಂದು ಮೈಂಡ್ ಬರ್ತಾ ಇರಲಿಲ್ವೇನೋ ಆ ವಿಡಿಯೋ ಮಾಡಬೇಕು ಅಂತ ಅನ್ನೋದಕ್ಕೆ. ನಾನು ತುಂಬಾ ಸ್ಪಿರಿಚುವಲ್ ಪರ್ಸನ್ ಹೇಳಬೇಕು ಅಂತ ಅಂದ್ರೆ ಮೇ ಬಿ ನಾನು ಹೊರಗಡೆ ಹಂಗೆ ಕಾಣಿಸ್ತೀನಿ, ಸ್ವಲ್ಪ ಏನು ಸ್ಪಿರಿಚುಯಾಲಿಟಿ ನಂಬಲ್ಲ ಅಂತ ಅನ್ಕೊಳ್ಬೋದು. ಎಷ್ಟೊಂದು ಜನ ನಂಗೆ ಆ ಥರ ಹೇಳ್ತಾರೆ, ಬಟ್ ನೋ, ನಾನು ತುಂಬಾ 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 ದೇವ್ರನ್ನ ಬಿಲೀವ್ ಮಾಡ್ತೀನಿ. ಸೊ ದೇವ್ರಿಂದಾನೇ ಈ ಚಾನಲ್ ಇಷ್ಟು ರೀಚ್ ಆಗಕ್ಕೆ, ಏನೇ ಆಗಿದ್ರು ಆ ಚಾನಲ್ ಬಿಡಬೇಕು ಅನ್ನೋ ಒಂದು ಕಾರಣ ಬಂದಿದ್ರು, ಅದು ದೇವ್ರು ಏನೋ ಒಂದು ಪ್ಲಾನ್ ಮಾಡಿಂದೆ ಆ ಚಾನಲ್ ಇಂದ ಹೊರಗಡೆ ಬಂದಂಗೆ ಆಯ್ತು ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಐ ಆಮ್ ನಾಟ್ ಸ್ಯಾಡ್ ಆರ್ ಎನಿಥಿಂಗ್ ಲೈಕ್ ದಟ್. ಬಟ್ ಜರ್ನಿ ಬಗ್ಗೆ ಮಾತಾಡೋದಾದ್ರೆ ಇಟ್ ವಾಸ್ ನೆವರ್ ಅ ಈಸಿ ಟಾಸ್ಕ್ ಫಾರ್ ಮೀ, ಬಿಕಾಸ್ ನನಗೆ ಎಕ್ಸಾಮ್ ಟೈಮ್ಗಳಲ್ಲಿ ತುಂಬಾ ಕಂಟೆಂಟ್ಸ್ ಹೊಳೆಯೋದು ಜಾಸ್ತಿ. ನಮ್ಮ ಅಮ್ಮಂಗೆ ಗೊತ್ತಿತ್ತು ನಾನು ಯೂಟ್ಯೂಬ್ ಚಾನಲ್ನ ಮಾಡೋದು, ಬಟ್ ನಮ್ಮ ಅಮ್ಮಂಗೆ ಒಂಚೂರು ಇಷ್ಟ ಇರಲಿಲ್ಲ, ಬಿಕಾಸ್ ನಾನು ಸೆಕೆಂಡ್ PUC ಅಲ್ಲಿ ತುಂಬಾನೇ ಆಕ್ಟಿವ್ ಆಗಿ ಇರಕ್ಕೆ ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬ್ ಅಲ್ಲಿ. ಸೆಕೆಂಡ್ PU ಸ್ಟಾರ್ಟಿಂಗ್ ಅಲ್ಲೇ ನಾನು ಈ ಚಾನಲ್ನ ಓಪನ್ ಮಾಡಿದ್ದು, ತುಂಬಾನೇ ಆಕ್ಟಿವ್ ಆಗಿ ಇರ್ತಾ ಇದ್ದೆ, ವಿಡಿಯೋಸ್ನೆಲ್ಲ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡಬೇಕು ಅಂತ ವಿಡಿಯೋಸ್ನ ಮಾಡ್ಕೊತಾ ಇದ್ದೆ. ಒಂದು ದಿನ ಏನಾದರೂ ರಜೆ ಸಿಕ್ಕಿದ್ರೆ ನನಗೆ ಕಾಲೇಜ್, ನಾನು ಏನು ಓದ್ತಾ ಇರಲಿಲ್ಲ, ಹೋಲ್ ಡೇ ನಾನು ವಿಡಿಯೋಸ್ನ ಮಾಡೋದಕ್ಕೆ ಸ್ಪೆಂಡ್ ಮಾಡ್ತಾ ಇದ್ದೆ, ಬಿಕಾಸ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಅಂಡ್ ಲಾಟ್ ಆಫ್ ಎಫರ್ಟ್ ಟು ವಿಡಿಯೋಸ್ ಮಾಡೋದು ಇಸ್ ನಾಟ್ ಅಟ್ ಆಲ್ ಅ ಈಸಿ ಥಿಂಗ್. ಈ ವಿಡಿಯೋ ಮಾಡೋದಕ್ಕೂ ಮುಂಚೆ ಕೂಡ ನಾನು ಅರ್ಧ ಗಂಟೆ ಪ್ರಿಪೇರ್ ಆಗಿದ್ದೀನಿ, ಬಿಕಾಸ್ ನಾನು ಮಾತಾಡೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತ ಅಲ್ಲ. ಒಂದು ಸೆಟ್ ಮಾಡೋದ್ರಿಂದ ಆಗಿರ್ಬೋದು, ಒಂದು ಲೈಟ್ ಚಾರ್ಜ್ ಹಾಕೋದ್ರಿಂದ, ಮೈಕ್ ಚಾರ್ಜ್ ಮಾಡೋದ್ರಿಂದ ಎಲ್ಲ ಪ್ರಾಪರ್ ಆಗಿದೆಯಾ ಅಂತ ಒಂದ್ 2 ಸತಿ ಮಾತಾಡಿ ಚೆಕ್ ಮಾಡಿ ನೋಡ್ಕೊಂಡು ನಾವು ರೆಡಿ ಆಗಿ, ಮತ್ತೆ ಒಂದಷ್ಟು ಟೇಕ್ಸ್ಗಳಿರುತ್ತೆ ಬಿಹೈಂಡ್ ದ ಸೀನ್ಸ್, ತುಂಬಾನೇ ನಡೆಯುತ್ತೆ. ನನಗೆ ಇವಾಗ ಎಷ್ಟೇ ಬೇಜಾರಿದ್ರು ಕೂಡ ಐ ಹ್ಯಾವ್ ಟು ಪ್ರೆಸೆಂಟ್ ಮೈ ಸೆಲ್ಫ್, ಐ ಹ್ಯಾವ್ ಟು ಪ್ರೆಸೆಂಟ್ ಆರ್ ಪೋರ್ಟ್ರೇ ಮೈ ಸೆಲ್ಫ್. ಎಲ್ಲಾನು ಚೆನ್ನಾಗಿದೆ, ನನ್ಗೆಲ್ಲಾನು ತುಂಬಾನೇ ಚೆನ್ನಾಗಿದೆ, ನಿಮ್ಮೆಲ್ಲರಿಗಿಂತ ನಾನು ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಅಂತಾನೆ ತೋರಿಸ್ಕೊಳ್ಬೇಕು. ಬಿಕಾಸ್ ನೀವು ಏನೋ ಒಂದು ಪ್ರೆಷರ್ ಇಂದನೋ ಅಥವಾ ಏನೋ ಒಂದು ಬೇಜಾರಿಂದನೋ ನನ್ನ ವಿಡಿಯೋಸ್ನ ನೋಡಕ್ ಬರ್ತಿದ್ದೀರಾ ಅಂತ ಅಂದ್ರೆ ಯು ಶುಡ್ ಫೀಲ್ ಮೋಟಿವೇಟೆಡ್ ಆರ್ ಯು ಶುಡ್ ಫೀಲ್ ಹ್ಯಾಪಿ ಆರ್ ಯು ಶುಡ್ ಏನೋ ಒಂದು ಒಳ್ಳೆ ಮೋಟಿವೇಶನ್ ತಗೊಂಡು ನಾವು ಮಾಡ್ಬೇಕು ಅಂತ ಹೋಗ್ಬೇಕು. ಅದ್ ಬಿಟ್ಬಿಟ್ಟು ನಾನೇ ಬಂದು ನನ್ನ ಕಷ್ಟಗಳನ್ನ ಹೇಳ್ಕೊಂತಾ ಇದ್ರೆ ಡೆಫಿನೆಟ್ ಆಗಿ ಅದು ಯಾರಿಗೂ ಇಷ್ಟ ಆಗೋದಿಲ್ಲ. ಯೂಟ್ಯೂಬ್ ಅಲ್ಲಿ ಡೆಫಿನೆಟ್ ಆಗಿ ನನ್ನ ಚಾನಲ್ ಅಲ್ಲಿ ಆತರ ಕಂಟೆಂಟ್ಸ್ ನಿಮ್ಗೆ ಯಾವತ್ತೂ ನೋಡೋದಕ್ಕೆ ಸಿಗಲ್ಲ. ವೇರ್ ನಾನು ನನ್ನ ಪರ್ಸನಲ್ ಫ್ಯಾಮಿಲಿನ ತಗೊಂಡ್ ಬಂದು ಅಥವಾ ನನ್ನ ಫ್ರೆಂಡ್ಸ್ನ ತಗೊಂಡ್ ಬಂದು ವಿಡಿಯೋಸ್ನ ಮಾಡೋದಾಗಿರ್ಬೋದು, ಅಥವಾ ನನ್ನ ಪೇರೆಂಟ್ಸ್ನ ಕರ್ಕೊಂಡ್ ಬಂದು ವಿಡಿಯೋಸ್ನ ಮಾಡೋದಾಗಿರ್ಬೋದು, ಇದು ಯಾವುದು ನನ್ನ ಚಾನಲ್ ಅಲ್ಲಿ ನೀವು ಎಕ್ಸ್ಪೆಕ್ಟು ಮಾಡೋದಿಲ್ಲ. ಬಿಕಾಸ್ ನಾನು ಇಲ್ಲಿ ಫ್ಯಾಮಿಲಿ ವ್ಲಾಗ್ಸ್ನ ಮಾಡ್ತಾ ಇಲ್ಲ, ಜಸ್ಟ್ ನಂದೇನಿದೆ, ನನ್ನ ಹ್ಯಾಪಿನೆಸ್ ಏನಿದೆ, ನಾನು ಹೇಗೆ ಫಾರ್ವರ್ಡ್ ಹೋಗ್ತಾ ಇದ್ದೀನಿ ಅಂದ್ರೆ ನನ್ನ ಪ್ರೋಗ್ರೆಸ್ ಹೇಗಿದೆ, ಇದನ್ನ ಮಾತ್ರನೇ ನೀವು ನನ್ನ ಚಾನಲ್ ಅಲ್ಲಿ ನೋಡ್ಬೋದು. ಇದನ್ನ ಬಿಟ್ಟು ನನಗೆ ಏನು ಇಷ್ಟ ಇದೆ, ನಾನು ಏನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ, ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ, ನಾನು ಹೇಗೆ ರೆಡಿ ಆಗ್ತೀನಿ, ನಾನು ಹೇಗೆ ಮೇಕಪ್ ಮಾಡ್ಕೊತೀನಿ, ನಾನು ಎಲ್ಲಿ ಹೋಗ್ತೀನಿ, ನಾನು ಅಂಕಿತಾ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ನಮ್ಮಿಬ್ರದ್ದು ಮತ್ತೆ ನಾನು ಅಪರೂಪಕ್ಕೆ ಹೊರಗಡೆ ಹೋಗೋದು ಅಂಕಿತಾ ಜೊತೆ ಕೂಡ. ಬಟ್ ನಾವು ಡೈಲಿ ಒಟ್ಟಿಗೆ ಇರ್ತೀವಿ, ಬಟ್ ಹೊರಗಡೆ ಹೋದಾಗ ನಂಗೆ ಬ್ಲಾಗ್ ಮಾಡಬೇಕು ಅನ್ಸಿದ್ರೆ ಮಾತ್ರನೇ ಐ ವಿಲ್ ಡೂ ಇಟ್. ಇಷ್ಟು ಮಾತ್ರನೇ ನೀವು ನನ್ನ ಚಾನಲ್ ಅಲ್ಲಿ ನೋಡಕ್ ಸಿಗುತ್ತೆ. ನೀವೇನಾದ್ರೂ ಪೇರೆಂಟ್ಸ್ನ ಕರ್ಕೊಂಡು ಬಂದು, ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಬಂದು ಬ್ಲಾಗ್ಸ್ ಎಲ್ಲ ಮಾಡಿ, ಅಥವಾ ಕಾಲೇಜ್ಗೆ ಹೋಗ್ತೀರಾ ಕಾಲೇಜಲ್ಲಿ ಬ್ಲಾಗ್ ಮಾಡಿ, ನೋ,
ನನ್ನ ಚಾನಲ್ ಆ ಥರ ಚಾನಲ್ ಅಲ್ಲ. ನಂದು ಮೈಂಡ್ ಸೆಟ್ ಇರೋದೇ ಬೇರೆ ಥರ. ಎಲ್ಲಾರ್ದು ಕಂಟೆಂಟ್ ಒಂದೇ ಥರ ಇರೋದಿಲ್ವಲ್ಲ. ಸೊ ನಂದು ಆ ಥರನೇ. ಡೆಫಿನೆಟ್ಲಿ ಇನಿಷಿಯಲಿ ಇಟ್ ವಾಸ್ ನಾಟ್ ಅಟ್ ಆಲ್ ಈಸಿ ಫಾರ್ ಮೀ ಟು ಡೂ ದಿಸ್ ಕಂಟೆಂಟ್ ಕ್ರಿಯೇಷನ್. ನಮ್ಮಮ್ಮ ತುಂಬಾನೇ ಬೈಯೋರು, ಸೆಕೆಂಡ್ PUC ಬಂದಿದ್ಯಾ, ಇದು 1 ವರ್ಷ ಸುಮ್ಮನೆ ಇರು, ಆಮೇಲೆ ಬೇಕಾದ್ರೆ ನೀನು ನಿನ್ನ ವಿಡಿಯೋಸ್ ಏನ್ ಬೇಕಾದ್ರೂ ಮಾಡ್ಕೋ, ಜಸ್ಟ್ ಇವಾಗ ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು. ಪ್ರತಿ ಟೆಸ್ಟ್ ಅಲ್ಲೂ ಕಮ್ಮಿ ಮಾರ್ಕ್ಸ್ ತೆಗೆದಾಗ ಡೆಫಿನೆಟ್ ಆಗಿ ನಮ್ಮಮ್ಮ ಯೂಟ್ಯೂಬ್ ಇಂದಾನೇ ನಿನ್ಗೆ ಹಿಂಗ್ ಆಗ್ತಾ ಇರೋದು, ಯೂಟ್ಯೂಬ್ ನ ಬಿಟ್ಬಿಡು ಅಂತ ತುಂಬಾನೇ ಹೇಳೋರು. ಒಂದು ಸತಿ ನಾನು ವಿಡಿಯೋ ಮಾಡೋದಕ್ಕೆ ಕುತ್ಕೊಂಡ್ರೆ 4-5 ವಿಡಿಯೋನ ಶೂಟ್ ಮಾಡ್ತಾ ಇದ್ದೆ. ಇಟ್ ವುಡ್ ಟೇಕ್ ಆರಾಮ್ಸೆ ನನಗೆ 3 hours ತನಕನೂ ತಗೊಂತಾ ಇತ್ತು. ಬಿಕಾಸ್ ನಾನು ಅವಾಗ ತುಂಬಾ ಪ್ರಾಡಕ್ಟ್ಸ್ ಗಳನ್ನ ರಿವ್ಯೂ ವಿಡಿಯೋಸ್ ನ ಜಾಸ್ತಿ ಮಾಡ್ತಾ ಇದ್ದೆ. ಬಿಕಾಸ್ ಅದ್ರ ಬಗ್ಗೆ ನಾನು ಓದ್ಬೇಕು, ಗೂಗಲ್ ಅಲ್ಲಿ ಸ್ವಲ್ಪ ಸರ್ಚ್ ಮಾಡಬೇಕು, ಅದನ್ನ ಅಡಿಷನಲ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡಬೇಕು. ಅದಕ್ಕೆ ಮುಂಚೆ ನಾನು ಒಂದಷ್ಟು ದಿನಗಳ ಕಾಲ ಅದನ್ನ ಯೂಸ್ ಮಾಡಿರ್ಬೇಕು. ಇಷ್ಟೆಲ್ಲ ಪ್ರಾಸೆಸ್ ಕೂಡ ನಡೀತಾ ಇತ್ತು ಬಿಹೈಂಡ್ ದ ಸೀನ್ಸ್. ಹಾಗೆ ವಿಡಿಯೋ ಮಾಡೋದಕ್ಕೆ ಮುಂಚೆ ಪ್ರತಿಯೊಂದು ವರ್ಡ್ಸ್ ನ ಕೂಡ ನಾನು ಹೇಳ್ಕೊಂಡು ನಿಮ್ ಮುಂದೆ ಬಂದು ಹೇಳ್ಬೇಕಿತ್ತು. ಇದೆಲ್ಲ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಆಗ್ತಾ ಇತ್ತು. ಒಂದಿನ ರಜಾ ಬಂದ್ರೆ ಇಷ್ಟೆಲ್ಲ ಮಾಡ್ಕೊಂಡು ಅದ್ರ ಜೊತೆಗೆ ನಾನು ವ್ಲಾಗ್ ನ ಕೂಡ ಮಾಡ್ತಾ ಇದ್ದೆ. ಅಂಡ್ ಆಲ್ಸೋ ಜಸ್ಟ್ ವ್ಲಾಗ್ ಅಂತ ಅಂದ್ರೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಹೀಗೆ ರೆಡಿ ಆಗ್ತಾ ಇದ್ದೀನಿ ಅಂತ ತೋರಿಸುವೆ. ಅಂಡ್ ಆಲ್ಸೋ ಅವತ್ತಿನ ದಿನಾನೇ ಕುತ್ಕೊಂಡು ಅಷ್ಟು ವಿಡಿಯೋನು ಎಡಿಟ್ ಮಾಡಿ ಅಷ್ಟಕ್ಕೂ ತಮ್ನೇಲ್ ಮಾಡಿ ರೆಡಿ ಇಡ್ತಾ ಇದ್ದೆ. ಬಿಕಾಸ್ ನಂಗೆ ನೆಕ್ಸ್ಟ್ ಟೈಮ್ ಸಿಗ್ತಾ ಇರ್ಲಿಲ್ಲ ಅಂದ್ಬಿಟ್ಟು. ಬಿಕಾಸ್ ನಂಗೆ ಫೋನ್ ಸಿಕ್ಕಿದ್ರೆ ನಾನು ಇದೆಲ್ಲ ಮಾಡ್ಕೊಂಡು ಕುತ್ಕೊಳಕ್ ನಂಗೆ ಇಷ್ಟ ಇರ್ತಾ ಇರಲಿಲ್ಲ. ನಾನು ಬೇರೆಯವ್ರ ವ್ಲಾಗ್ಸ್ ನ ನೋಡ್ಬೇಕು, ಎಂಜಾಯ್ ಮಾಡ್ಬೇಕು ಫೋನಲ್ಲಿ ಅನ್ನೋ ಒಂದು ಮೈಂಡ್ ಸೆಟ್ ಇರ್ತಿತ್ತು ನನ್ಗೆ. ನಂದು ಬಿಟ್ಬಿಡ್ತಾ ಇದ್ದೆ, ಬೇರೆಯವ್ರ ವ್ಲಾಗ್ಸ್ ನ ನೋಡ್ಕೊಂಡು ಅವ್ರನ್ನ ಬೆಳ್ಸೋದಕ್ಕೆ ಹೋಗ್ತಾ ಇದ್ದೆ ನಾನು. ಸೊ ಈ ತರ ಮಾಡುವೆ ನಾನು. ಸೊ ಒಂದೇ ದಿನದಲ್ಲಿ ರಜೆ ಸಿಕ್ಕಿದ್ರೆ ನಾನು ಏನು ಓದ್ತಾನೆ ಜಸ್ಟ್ ಈ ಕೆಲಸನೇ ಮಾಡ್ಕೊಂಡು ಕುಂತಿರ್ತಾ ಇದ್ದೆ. ಸೊ ಆಮೇಲೆ ನನಗೆ ತುಂಬಾನೇ ಗಿಲ್ಟ್ ಇರೋ ವಿಷಯ ಏನು ಅಂತ ಅಂದ್ರೆ, ಈಗಲೂ ಕೂಡ ಸಿಕ್ಕಾಪಟ್ಟೆ ನಂಗೆ ಬೇಜಾರಾಗೋ ಅಂತದ್ದು ಏನು ಅಂತ ಅಂದ್ರೆ, ನಾನು ಸೆಕೆಂಡ್ PUC ಟೈಮಲ್ಲಿ ಸುಮ್ಮನೆ ಇರಬೇಕಿತ್ತು, ಬ್ಲಾಗ್ಸ್ ನ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂತ ನಂಗೆ ಲೈಫ್ ಟೈಮ್ ಗಿಲ್ಟ್ ಇರುತ್ತೆ. ಬಿಕಾಸ್ ಮೇ ಬಿ ನನಗೆ 90% ಬಂದಿದ್ರೆ ಈ ಗಿಲ್ಟ್ ಇರ್ತಾ ಇರಲಿಲ್ಲ. ನನಗೆ 86% ಬಂದಿದ್ರಿಂದ ಈ ಗಿಲ್ಟ್ ಫಾರ್ ಎವರ್ ನನಗೆ ಈ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಬಿಕಾಸ್ ಯೂಶಲಿ ನನ್ನ ಪೇರೆಂಟ್ಸ್ಗೆ ತುಂಬಾ ಆಸೆ ಇತ್ತು ನನಗೆ 10th ಅಲ್ಲಿ 90% ಬಂದಾಗ ದೇ ವರ್ ದ ಸೋ ಹ್ಯಾಪಿಯೆಸ್ಟ್ ಪರ್ಸನ್, ದೇ ವರ್ ಆನ್ ದ ಕ್ಲೌಡ್ 9. ನಾನು ಸೆಕೆಂಡ್ PUC ಅಲ್ಲೂ ಕೂಡ ಅಷ್ಟೇ ಹಾರ್ಡ್ ವರ್ಕ್ ಹಾಕಿದ್ದೆ. ಬಟ್ ಎಲ್ಲೋ ನನ್ನ ಹಾರ್ಡ್ ವರ್ಕ್ ಸಾಕಾಗ್ಲಿಲ್ಲ ಅಂತ ಅನ್ಸುತ್ತೆ. ನನ್ಗೆ ಈಗಲೂ ಕೂಡ ಅಷ್ಟೇ ತುಂಬಾನೇ ಬೇಜಾರಾಗುತ್ತೆ. ಯಾಕೆ ಅಂತ ಅಂದ್ರೆ ಎಷ್ಟೊಂದು ಜನ ಸೆಕೆಂಡ್ PUC ರಿಸಲ್ಟ್ ನ ವಿಡಿಯೋಸ್ ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ದಟ್ ದೇ ಗಾಟ್ 90%, 90 above% ಅಂತ. ನನ್ಗೆ ಅದೊಂದು ಗಿಲ್ಟ್ ಇದೆ, ನನಗೂ ಕೂಡ 90% ಬರ್ಬೇಕಿತ್ತು ಅನ್ನೋ ಒಂದು ತುಂಬಾನೇ ಗಿಲ್ಟ್ ಇದೆ. ಮೇ ಬಿ ನಾನು ಯೂಟ್ಯೂಬ್ ಮಾಡಿರ್ಲಿಲ್ಲ ಅಂದಿದ್ರೆ ಬರ್ತಿತ್ತೇನೋ ಅಂತ ಯೂಟ್ಯೂಬ್ ಮೇಲೆ ಬ್ಲೇಮ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಮೇ ಬಿ ಇಟ್ ವಾಸ್ ಮೈ ಫಾಲ್ಟ್, ನಾನು ಎಫರ್ಟ್ಸ್ ಪ್ರಾಪರ್ ಆಗಿ ಹಾಕಿರ್ಲಿಲ್ಲ ಅಂತ ಅನ್ಕೊಂತೀನಿ. ಬಟ್ ದಟ್ಸ್ ಫೈನ್. ಅದ್ಯಾರೋ ಒಬ್ರು ನನ್ನ ವಿಡಿಯೋ ಕಮೆಂಟ್ ಹಾಕಿದ್ರು, ಮಿಂಚಿ ಹೋದ ಕಾಲಕ್ಕೆ ಯೋಚಿಸಿದರೆ ವ್ಯರ್ಥ ಅಂತ. ತುಂಬಾನೇ ವ್ಯಾಲಿಡ್ ಪಾಯಿಂಟ್ ಅಂತ ಅನ್ನಿಸ್ತು, ತುಂಬಾ ವ್ಯಾಲ್ಯೂಯಬಲ್ ಮಾತುಗಳು ಅದು ಅಂತ ಅನ್ನಿಸ್ತು. ಸೊ ಒಂದು ಗಿಲ್ಟ್ ಇದೆ, ಮೇ ಬಿ ಎಫರ್ಟ್ಸ್ ಇನ್ನು ಹಾಕಿದ್ರೆ ಯೂಟ್ಯೂಬ್ ಮೇಲೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿರ್ಲಿಲ್ಲ ಅಂತ ಅಂದ್ರೆ ನಂಗೆ ಒಳ್ಳೆ ಮಾರ್ಕ್ಸ್ ಬರ್ತಿತ್ತೇನೋ ಅಂತ. ಕೀಪಿಂಗ್ ಇಟ್ ಅ ಸೈಡ್, ಒಂದು ಒಳ್ಳೆ ರೀತಿಯಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೆ. ನನ್ಗೆ ಯಾವತ್ತೂ ಅಷ್ಟೇ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಅಷ್ಟು ಬಂದೂ ಇಲ್ಲ, ನನ್ನ ವಿಡಿಯೋಸ್ ಅಷ್ಟು ಓಡ್ತಾ ಇರ್ಲಿಲ್ಲ ಬರೋದಕ್ಕೆ. ಅಂಡ್ ಯಾವಾಗ ನನಗೆ KCET ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು, ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಿಲ್ವೋ ಗೊತ್ತಿಲ್ಲ, ಎಷ್ಟು ಜನ ನೋಡಿದಾರೋ ಗೊತ್ತಿಲ್ಲ, ಒಂದು ಅಷ್ಟು ಬ್ಯಾಡ್ ಕಮೆಂಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ನನಗೆ ಏನು ಅಂತ ಅಂದ್ರೆ ಐ ಯೂಶಲಿ ಡೋಂಟ್ ಕೇರ್ ಫಾರ್ ಬ್ಯಾಡ್ ಕಮೆಂಟ್ಸ್ ಬಂದ್ರೆ ನಾನು ಒಂದೇ ಮಾಡೋದು, ಐ ಹೈಡ್ ದಟ್ ಯೂಸರ್ ಫ್ರಮ್ ಮೈ ಚಾನಲ್ ಆರ್ ಐ ಯೂಶಲಿ ಬ್ಲಾಕ್ ದಟ್ ಯೂಸರ್ ಫ್ರಮ್ ಮೈ ಚಾನಲ್. ಇದೆರಡು ಮಾಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕಮೆಂಟ್ ಮಾಡೋದಕ್ಕೆ ಆಗಲ್ಲ. ಅದರ್ವೈಸ್ ಐ ಡೈರೆಕ್ಟ್ಲಿ ರಿಪೋರ್ಟ್ ಮಾಡಿದ್ರೆ ಯೂಟ್ಯೂಬೇ ಅವ್ರನ್ನ ಟೇಕ್ ಕೇರ್ ಮಾಡುತ್ತೆ. ಸೊ ಐ ಯೂಶಲಿ ಡೂ ದೀಸ್ 3 ಥಿಂಗ್ಸ್. ನನ್ನ ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಯಾವ ದಿನ ಮಾಡ್ತೀನಿ ಅಂತ. ಸೊ ಇದನ್ನ ನಾನು ಫಾಲೋ ಮಾಡ್ತೀನಿ. ತುಂಬಾನೇ ನೆಗೆಟಿವ್ ಕಮೆಂಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ನನಗೆ ಯಾಕೆ ನಾನು ಆ ತರ ಥಿಂಗ್ಸ್ ನ ಮಾಡ್ತೀನಿ ಅಂತ ಅಂದ್ರೆ, ಒಂದು ನನ್ನ ವಿಡಿಯೋಸ್ ನೋಡಕ್ ಬರೋರು ಆ ಕಮೆಂಟ್ಸ್ ನ ನೋಡಿ ಡಿಸ್ಟರ್ಬ್ ಆಗಬಾರ್ದು ಅಂತ. ನಾನು ಡಿಸ್ಟರ್ಬ್ ಆಗ್ತೀನಿ ಅಂತ ಅನ್ಕೊಂಡ್ರೆ ಅದು ತಪ್ಪು. ನಾನು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಲ್ಲ. ನನ್ನ ವಿಡಿಯೋಸ್ ನೋಡೋದಕ್ಕೆ ಬರೋರು ಏನೋ ಒಂದು ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೆ ಬರ್ತಾರೆ, ಆ ತರ ಟೈಮಲ್ಲಿ ಅವ್ರಿಗೆ ಅದು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಇನ್ ಕೇಸ್ ನನ್ನ ಫ್ಯಾಮಿಲಿ ಆ ವಿಡಿಯೋಸ್ ನ ನೋಡಿದ್ರೆ ಅವರಿಗೆ ಬೇಜಾರಾಗಬಾರ್ದು ಅನ್ನೋ ಒಂದು ರೀಸನ್ಗೆ ನಾನು ಕಮೆಂಟ್ ನ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಅಂತ ಅಂದ್ರೆ ಆ ಯೂಸರ್ ನ ಹೈಡ್ ಮಾಡಿದಾಗ ಆಟೋಮೆಟಿಕ್ ಆಗಿ ಯೂಟ್ಯೂಬೇ ಆ ಕಮೆಂಟ್ ನ ಡಿಲೀಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ನನಗೆ ಅನ್ನೆಸೆಸರಿ ಸ್ಟಫ್ಗಳಿಗೆ ನನ್ಗೆ ಯಾರಾದ್ರೂ ಜಗಳ ಆಡ್ತಾ ಇದ್ದಾರೆ ಅಂತ ಅಂದ್ರೆ ಆ ಪ್ಲೇಸ್ ಅಲ್ಲಿ ನನಗೆ ಇರೋದಕ್ಕೆ ಇಷ್ಟ ಆಗೋದಿಲ್ಲ. ಬಿಕಾಸ್ ನನಗೆ ಆ ಹೋಲ್ ಡೇ ವೈಬ್ ನನಗೆ ಸೆಟ್ ಆಗೋದಿಲ್ಲ. ನಾನು ಫುಲ್ ಮೈಂಡ್ ನನಗೆ ಒಂಥರ
ಮೂಡ್ ಔಟ್ ಆಗ್ಬಿಡ್ತೀನಿ. ಬಿಕಾಸ್ ನನಗೆ ಅವ್ರು ಯಾರೋ ಜಗಳ ಆಡೋದನ್ನ ನೋಡ್ಬಿಟ್ಟು ನನಗೆ ಒಂದು ವಾರ ಬೇಕಾಗುತ್ತೆ ಅದನ್ನ ಮರೆಯೋದಕ್ಕೆ. ಸೊ ನಾನು ಅದಕ್ಕೋಸ್ಕರ ಅಂತ ಕಡೆ ತಲೆನೂ ಕೂಡ ಹಾಕೋದಿಲ್ಲ. ನಾನು ಅದಕ್ಕೆ ಆ ಎನ್ವಿರಾನ್ಮೆಂಟ್ ಅಲ್ಲಿ ನನಗೆ ಇರೋದು ಕೂಡ ಇಷ್ಟ ಆಗಲ್ಲ. ಮತ್ತೆ ನನ್ ಅಕ್ಕಪಕ್ಕ ಆ ತರ ಎನ್ವಿರಾನ್ಮೆಂಟ್ ಅವ್ರು ಇದ್ದಾರೆ ಅಂತ ಅಂದ್ರೆ ಐ ಟ್ರೈ ಟು ಕಟ್ ದೆಮ್ ಆಫ್. ಸೊ ನಾನು ಯೂಶಲಿ ನೆಗೆಟಿವ್ ಕಮೆಂಟ್ಸ್ ತುಂಬಾ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಲೈಕ್ ನೀನು ಮೀಶೋ ಇಂದ ಪರ್ಚೇಸ್ ಮಾಡ್ತೀಯ ಬಟ್ಟೆಗಳನ್ನ, ಚಪ್ರಿ, ಹಂಗೆ ಹಿಂಗೆ ಏನೇನೋ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ದಟ್ಸ್ ಫೈನ್. ದುಡ್ಡು ನಂದು, ನಾನ್ ದುಡ್ದಿರೋ ದುಡ್ಡು ನಾನು ನಮ್ಮ ಅಪ್ಪಂದಾಗ್ಲಿ ನಮ್ಮ ಅಮ್ಮಂದಾಗ್ಲಿ ಇಸ್ಕೊಂಡು ತಗೊಂಡು ಬಟ್ಟೆ ತಗೊಂಡು ನಾನು ಏನು ಮಾಡ್ತಾ ಇಲ್ಲ. ನಾನು ಯಾರನ್ನೂ ಕೂಡ ನೀವು ಅಪ್ಪ ಅಮ್ಮನ ದುಡ್ಡನ್ನ ತಗೊಂಡು ಬಟ್ಟೆ ಎಲ್ಲ ತಗೊಂಡ್ಬಿಟ್ರೆ ತಪ್ಪು ಅಂತ ಹೇಳ್ತಾ ಇಲ್ಲ. ನನಗೆ ಇಷ್ಟ ಆಗಲ್ಲ. ಪರ್ಸನಲಿ ಐ ಡೋಂಟ್ ಲೈಕ್ ಇಟ್. ನಾನು ತಗೊಂಡು ನಾನು ದುಡ್ದಿರುವಂತ ದುಡ್ಡಲ್ಲಿ ತಗೊಂಡು ಇರೋದ್ರಿಂದ ನನಗೆ ಯಾರು ಏನಂದ್ರೂ ಮ್ಯಾಟರ್ ಆಗಲ್ಲ. ಬಿಕಾಸ್ ದಟ್ ಹ್ಯಾಪಿನೆಸ್ ನನಗೆ ಗೊತ್ತು, ನನಗೆ ಇರಲಿ ಆ ಹ್ಯಾಪಿನೆಸ್ ಅಂತ ಅನ್ಕೊಂಡು ಇರೋಳು ನಾನು. ಸೊ ಯಾ, ನೆಗೆಟಿವ್ ಕಮೆಂಟ್ಸ್ ನಂಗೆ ಯಾವುದೇ ರೀತಿ ಅಫೆಕ್ಟ್ ಆಗಲ್ಲ. ನೀವು ಇಫ್ ಇನ್ ಕೇಸ್ ಯೂಟ್ಯೂಬ್ಗೆ ಬರ್ತಾ ಇದ್ದೀರಾ ಅಂತ ಅಂದ್ರೆ ಯು ಶುಡ್ ಬಿ ನೋಯಿಂಗ್ ದಟ್ ನೆಗೆಟಿವ್ ಕಮೆಂಟ್ಸ್ ನಿಮಗೆ ಅಫೆಕ್ಟ್ ಮಾಡಬಾರ್ದು. ಯು ಶುಡ್ ಫಿಕ್ಸ್ ಇಟ್ ಇನ್ ಯೋರ್ ಮೈಂಡ್. ಯಾರು ಎಷ್ಟೇ ನೆಗೆಟಿವ್ ಕಮೆಂಟ್ಸ್ ಹಾಕಿದ್ರು ಕೂಡ ಯು ಶುಡ್ ನಾಟ್ ಕೇರ್. ಬಿಕಾಸ್ ಅವ್ರು ಬಂದು ನಿಮ್ಗೆ ಮಾತಾಡೋರು ಬಂದು ಯಾವತ್ತೂ ನಿಮ್ಗೆ ಏನು ತಕೊಡಲ್ಲ, ಅಥವಾ ಅವ್ರು ಬಂದು ನಿಮ್ಮನ್ನ ಪುಷ್ ಮಾಡಲ್ಲ. ಅವರು ನೀವು ಕೆಳಗಡೆ ಬಿದ್ದಿದ್ದೀರಾ ಅಂತ ಅಂದಾಗ ನೋಡಿ ನಗ್ತಾರೆ ಇನ್ನೂ ಜಾಸ್ತಿ, ಹೊರತು ನಿಮ್ಮನ್ನ ಡಿಮೋಟಿವೇಟ್ ಮಾಡಬೇಕು ಅಂತಾನೆ ಮಾಡೋರು ಇರ್ತಾರೆ. ಯು ಶುಡ್ ನಾಟ್ ಗೆಟ್ ಡಿಮೋಟಿವೇಟೆಡ್. ಇನ್ನು ಒಳ್ಳೆ ಸಕ್ಕದಾಗಿರೋ ತರ ನೀವು ಮಾಡಿ ತೋರಿಸ್ಬೇಕು ಅಷ್ಟೇ. ನಾನು ಅದನ್ನೇ ಫಿಕ್ಸ್ ಮಾಡ್ಕೊಂಡಿರೋದು ನನ್ನ ಮೈಂಡಲ್ಲಿ, ಆ್ಯಂಡ್ ಐ ವಿಲ್ ಡೂ ಇಟ್. ಸೊ ನಾನು ಆಗ ತನಕ ಹೇಳೋದಕ್ಕೆ ಹೋಗಲ್ಲ. ಬಟ್ ನಾನು ಈಗಲೂ ಏನು ಹೇಳ್ತಾ ಇಲ್ಲ. ಒಳ್ಳೊಳ್ಳೆ ವಿಡಿಯೋಸ್ ಬರೋದಿದೆ, ನೀವು ಜಸ್ಟ್ ವೆಯ್ಟ್ ಮಾಡ್ತಾ ಇರಿ. ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ನೋಡ್ಬೇಕಲ್ವಾ, ಸೊ ಅದಕ್ಕೋಸ್ಕರ. ಆ್ಯಂಡ್ ದೆನ್ ಅಗೇನ್ ನನ್ನ ಟ್ರೈಪೋಡ್ಗೆಲ್ಲ ಬರೋದಾದ್ರೆ, ನನ್ನ ಟ್ರೈಪೋಡ್ ಬಂದು ನಾನು ಫಸ್ಟ್ ಪಿ ಯು ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿದ್ದು. ನಮ್ಮ ಅಪ್ಪ ಅಮ್ಮ ನನಗೆ ಅವಾಗ ನಾನು ಕಾಲೇಜ್ಗೆ ಹೋಗಿದ್ದೀನಿ ಅಂತ ನಮ್ಮಪ್ಪ ಮೇ ಬಿ 500 rupees, ನಮ್ಮಮ್ಮ 100 rupees ಕೊಟ್ಟಿದ್ರು. ಅದನ್ನೆಲ್ಲ ಕೂಡಿಟ್ಕೊಂಡು ನನ್ನ ಹತ್ರ ಒಂದು ಸ್ವಲ್ಪ ನಮ್ಮ ಅಜ್ಜಿ ಎಲ್ಲ ಕೊಟ್ಟಿದ್ದ ದುಡ್ಡನ್ನೆಲ್ಲ ಸೇರಿಸ್ಕೊಂಡು ನಾನು ಮತ್ತೆ ಅಂಕಿತಾ ಒಂದು ಮೊಬೈಲ್ ಶಾಪ್ಗೆ ಹೋಗಿ, ಯಾರಿಗೂ ಗೊತ್ತಿಲ್ಲ ನನಗೆ, ಟ್ರೈಪೋಡ್ನ ತಗೊಂಡು ಬಂದು ವಿಡಿಯೋಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಾನು ಮೈಕ್ ಮತ್ತೆ ನನ್ನ ಲೈಟ್ ಏನಿದೆ ರೀಸೆಂಟ್ ಆಗಿ, ಈ ಮೈಕ್ ಏನಿದೆ ಅಲ್ಲ, ದಿಸ್ ಮೈಕ್, ಈ ಮೈಕು ಮತ್ತೆ ಲೈಟ್ನ ರೀಸೆಂಟ್ ಆಗಿ ಪರ್ಚೇಸ್ ಮಾಡಿರೋವಂಥದ್ದು. ಆಲ್ಮೋಸ್ಟ್ 1 ವರ್ಷನೂ ಆಗಿಲ್ಲ, ನೀಟಾಗಿ ಪರ್ಚೇಸ್ ಮಾಡಿದೆ. ಇನಿಷಿಯಲಿ ನೀವು ಕಾಂಟೆಂಟ್ ಕ್ರಿಯೇಷನ್ ಮಾಡ್ತೀರಾ ಅಂತ ಅಂದರೆ ಲೈಟು, ಟ್ರೈಪೋರ್ಡು, ಮೈಕು ಇದೆಲ್ಲ ಏನು ಅವಶ್ಯಕತೆ ಇರಲ್ಲ. ಜಸ್ಟ್ ಒಂದು ಫೋನ್ ಇಟ್ಕೊಂಡು ನೀವು ಮಾಡಿಕೊಂಡು ಆಮೇಲೆ ಬೇಕಾದರೆ ನೀವು ಒಳ್ಳೊಳ್ಳೆ ಗ್ಯಾಡ್ಜೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಬಹುದು. ನನಗೆ ಲೈಟ್ ಮತ್ತು ಮೈಕ್ ತುಂಬ ಅವಶ್ಯಕತೆ ಇತ್ತು. ಇನ್ಸ್ಟಾಗ್ರಾಮಲ್ಲಿ ನನಗೆ ರಜಾ ಇದ್ದಿದ್ದರಿಂದ ತುಂಬ ವೀಡಿಯೋಸ್ನ ಮಾಡ್ತಾ ಇದ್ದೆ. ಅದಕ್ಕೆ ಬೇಕಾಗಿತ್ತು, ತೊಗೊಳ್ಬೇಕು ಅಂತ ಅನಿಸಿತ್ತು ಅಂದ್ಬಿಟ್ಟು ನಾನು ಲೈಟ್ ಮತ್ತು ಮೈಕ್ ಮೇಲೆ ಇನ್ವೆಸ್ಟ್ ಮಾಡಿ ಪರ್ಚೇಸ್ ಮಾಡಿದ್ದು. ಬಟ್ ಡೆಫಿನೆಟ್ಲಿ ಕಂಟೆಂಟ್ ಕ್ರಿಯೇಷನ್ ನನಗೆ ಅಷ್ಟು ಈಸಿ ಇರಲಿಲ್ಲ. ಬಿಕಾಸ್ ತುಂಬ ನನಗೆ ಶೈ ಫೀಲಿಂಗ್ ಇರ್ತಾಯಿತ್ತು ಹೊರಗಡೆ ಎಲ್ಲ ವ್ಲಾಗ್ ಮಾಡೋದಕ್ಕೆ. ನಂಗೆ ಹೊರಗಡೆ ವ್ಲಾಗ್ ಮಾಡಬೇಕು ಅಂತಲೂ ಅಷ್ಟು ಇಷ್ಟ ಆಗೋದಿಲ್ಲ. ಮೇ ಬಿ ಬಿಕಾಸ್ ಆಫ್ ಮೈ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ನನಗೆ ಇದುವರೆಗೂ ಗೊತ್ತಿಲ್ಲ ನಾನು ಯಾವತ್ತೂ ವಿಡಿಯೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತ. ಅಂದರೆ ಪ್ರಾಪರ್ ಡೇಟ್ನ ನಾನು ನೆನ್ಪಿಟ್ಕೊಂಡಿಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಟು ರಿಮೆಂಬರ್ ಇಟ್ ಡ್ಯೂ ಟು ಸಮ್ ರೀಸನ್ಸ್. ಯಾಕೆ ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ. ಬಿಕಾಸ್ ನನಗೆ ಯಾವಾಗಲೂ ಒಂದು ಆ್ಯಂಗ್ಸೈಟಿ ಇರುತ್ತೆ. ಏನು ಅಂತ ಅಂದರೆ, ನಾನು ಸ್ಟಾರ್ಟ್ ಮಾಡಿ ಇಷ್ಟು ವರ್ಷ ಆಯಿತು, ಇನ್ನೂ ಇಷ್ಟೇನ ಮಾಡಿರೋದು, ಇನ್ನೂ ಏನೂ ಮಾಡೋಕ್ಕಾಗ್ತಿಲ್ವಾ, ಈ ಡೇಟಿಗೆ ಸ್ಟಾರ್ಟ್ ಮಾಡಿದವ್ರು ಆಲ್ರೆಡಿ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಾರಾ, ಅಥವಾ ನನಗಿಂತ ಹಿಂದೆ ಸ್ಟಾರ್ಟ್ ಮಾಡಿದವರು ಅಷ್ಟೊಂದು ಪೊಸಿಷನಲ್ಲಿದ್ದಾರೆ, ನಾನು ಇನ್ನೂ ಮಾಡೋಕ್ಕಾಗಲಿಲ್ವಾ ಅನ್ನೋ ಒಂದು ಥಾಟ್ ಬರಬಾರ್ದು ಅಂತಲೇ ನಾನು ಯಾವತ್ತು ನನ್ನ ಕಾಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದೆ ಅಂತ ನಾನು ಆ ಪರ್ಟಿಕ್ಯುಲರ್ ಡೇಟ್ನೇ ನೆನ್ಪಿಟ್ಕೊಂಡಿಲ್ಲ. ಮೇ ಬಿ ಇಯರ್ಸ್ ಎಲ್ಲರಿಗೂ ನೆನಪಿರುತ್ತೆ. ನಾನು ಫಸ್ಟ್ PU ಅಲ್ಲಿ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಸೆಕೆಂಡ್ PU ಸ್ಟಾರ್ಟಿಂಗಲ್ಲಿ ಈ ಚಾನಲ್ನ ಸ್ಟಾರ್ಟ್ ಮಾಡಿದೆ ಅಂತ ನೆನ್ಪಿಟ್ಕೊಂಡಿದ್ದೀನಿ. ಈಗಲೂ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿದ್ರೆ ನಾನು ಯಾವ ಡೇಟ್ಗೆ ಸ್ಟಾರ್ಟ್ ಮಾಡಿದೆ ಅಂತ ಸಿಗುತ್ತೆ. ಬಟ್ ಐ ಡೋಂಟ್ ವಾಂಟ್ ಟು ಸಿ ಇಟ್. ಬಿಕಾಸ್ ನನ್ನನ್ನು ನಾನು ಡಿಮೋಟಿವೇಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಚೆನ್ನಾಗಿ ನಡೀತಾ ಇದೆ, ನಡೀಲಿ, ಟಚ್ ವುಡ್, ಯಾರು ಕಣ್ಣು ಹಾಕಬೇಡಿ. ಸೊ ತುಂಬ ಕಷ್ಟಪಡ್ತೀನಿ. ಅಷ್ಟೇ ಇಷ್ಟಪಟ್ಟು ಕೂಡ ಮಾಡ್ತೀನಿ. ಬಿಕಾಸ್ ಯೂಟ್ಯೂಬ್ ಮಾಡೋದು ನನಗೆ ಒಂಥರ ಪ್ಯಾಷನ್ ಇದ್ದಾಗೆ. ನಾನು ಯಾವತ್ತೂ ಇದನ್ನು ಒಂದು ಸ್ಟೇಜಿಗೆ ಬಂದಮೇಲೆ ದುಡ್ಡಿಗೆ ಅಂತ ಮಾಡಲಿಲ್ಲ. ಸ್ಟಾರ್ಟಿಂಗಲ್ಲಿ ನನಗೆ ಇದರಿಂದ ಯೂಟ್ಯೂಬ್ ಮಾಡಿದ್ರೆ ದುಡ್ಡು ಬರುತ್ತಂತೆ ಅಂತ ಸ್ಟಾರ್ಟ್ ಮಾಡಿದೆ. ಆಮೇಲೆ ಇದ್ರ ಆಳ ಅಗಲ ಉದ್ದ ಎಲ್ಲ ತಿಳ್ಕೊಂಡ್ಮೇಲೆ ಗೊತ್ತಾಯಿತು ಯೂಟ್ಯೂಬಲ್ಲಿ ಎಷ್ಟು ಕಷ್ಟ ಇರುತ್ತೆ. ಒಂದು
ಪೆನಿನ ಕೂಡ ಅರ್ನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಬಿಕಾಸ್ ಇಟ್ ಇಸ್ ನಾಟ್ ಎಟ್ ಆಲ್ ಈಸಿ. ಒಂದು ರೂಪಾಯಿನ ಸಂಪಾದನೆ ಮಾಡೋದು ಕೂಡ ಎಲ್ಲೂ ಅಷ್ಟೇ ಈಸಿ ಇಲ್ಲ, ಎಸ್ಪೆಷಲಿ ಇನ್ ಯೂಟ್ಯೂಬ್. ಅದಕ್ಕೆ ಆದಂಥ ಸರ್ಟನ್ ಕಂಡೀಷನ್ಸ್ ಇದೆ, ಅದಕ್ಕೆ ಆದಂಥ ಒಂದಷ್ಟು ಟರ್ಮ್ಸ್ ಇದೆ, ಅದನ್ನು ಫಾಲೋ ಮಾಡಬೇಕು, ಫಿಲ್ ಮಾಡಬೇಕು ಎಲ್ಲನೂ. ಅದೆಲ್ಲ ಪ್ರಾಪರಾಗಿ ಆದಮೇಲೆ ನಿಮಗೆ ಅಮೌಂಟ್ ಅನ್ನೋದು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡೆಫಿನೆಟಾಗಿ ನಂಗೆ ಇನ್ನೂ ಬರೋದಕ್ಕೆ ಸ್ಟಾರ್ಟ್ ಆಗಿಲ್ಲ. ಬಂದಮೇಲೆ ಡೆಫಿನೆಟಾಗಿ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಎವ್ರಿ ಸ್ಟೆಪ್ ನಾನು ಏನು ಮಾಡ್ತಾ ಇದ್ದೀನಿ ನಾನು ಡೆಫಿನೆಟಾಗಿ ತೋರಿಸ್ತೀನಿ. ಅದೆಲ್ಲನೂ ನಿಮ್ಮ ಜೊತೆ ಇಟ್ ಮೈಟ್ ಬಿ ಕೆಟ್ಟದಾಗಿರ್ಬೋದು, ಬಟ್ ಆವಾಗ ತೋರಿಸಲ್ಲ. ಸಕ್ಸಸ್ ಆದಮೇಲೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವತ್ತೂ ನಾನು ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ರಿಯಾಕ್ಟ್ ಮಾಡಿರಲಿಲ್ಲ. ಈ ವಿಡಿಯೋದಲ್ಲೇ ಮಾತಾಡಬೇಕು ಅಂತಾನೆ ಮಾತಾಡಿರೋದು. ನಾನು ಯಾವತ್ತೂ ಏನೂ ಕೂಡ ಜಾಸ್ತಿ ಡ್ರ್ಯಾಗ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಜಸ್ಟ್ ಐ ಲೆಟ್ ಇಟ್ ಗೋ ದೇರ್, ಹೋಗಲಿ ಬಿಡು ಅಂತ ಬಿಟ್ಬಿಡ್ತೀನಿ. ಬಿಕಾಸ್ ನನಗೆ ಗೊತ್ತು, ನಾವು ಇವತ್ತು ಇನ್ನೊಬ್ಬರಿಗೆ ಒಂದು ಕೆಟ್ಟದಾಗಿ ಮಾತಾಡಿದ್ರೆ ಡೆಫಿನೆಟಾಗಿ ನಾಳೆ ಅದು ನಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದೇ ಬರುತ್ತೆ ಅಂತ ನಾನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅದು ನನಗೆ ಆಗಿದೆ ಕೂಡ. ಸೊ ಐ ನೋ ದ್ಯಾಟ್ ವೆರಿ ವೆಲ್. ನಾನು ಯಾವುದೇ ಫಿಲ್ಟರ್ ಹಾಕ್ಕೊಂಡು ಮಾತಾಡೋಲ್ಲ. ನನಗೆ ಆಗಿದೆ ಅಂದರೆ ಆಗಿದೆ ಅಂತ ಶೇರ್ ಮಾಡ್ಕೊತೀನಿ. ಆಗಿಲ್ಲ ಅಂತಂದರೆ ನನಗೆ ಆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನೀವು ಬೇರೆ ವೀಡಿಯೋಸ್ನ ನೋಡಿ ತಿಳ್ಕೊಳ್ಳಿ ಅಂತ ಹೇಳಿದ್ದೂ ಇದೆ ನಾನು ಎಷ್ಟೊಂದು ವೀಡಿಯೋಸಲ್ಲಿ. ಸೊ KCET ವೀಡಿಯೋಸ್ಗೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಮೇ ಬಿ ನನಗೆ ರ್ಯಾಂಕ್ ಬರದೇ ಇರ್ಬೋದು KCETಲಿ, ಅದರಿಂದ ಒಳ್ಳೆ ಒಂದು ರೀಚ್ ಸಿಕ್ಕಿದೆ ಅಂತ ಅಂದ್ಕೊಳ್ಬೋದು. ಎಷ್ಟೊಂದು ಜನ ನೀವು ಅಕ್ಕ ಅಕ್ಕ ಅಂತ ಕಮೆಂಟ್ ಮಾಡ್ತೀರಾ. ತುಂಬ 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 ಖುಷಿ ಆಗುತ್ತೆ. ಬಿಕಾಸ್ ಐ ಆಮ್ ಅ ಸಿಂಗಲ್ ಚೈಲ್ಡ್. ನಮ್ಮ ಪೇರೆಂಟ್ಸ್ಗೆ ನೀವೆಲ್ಲ ಅಕ್ಕ ಅಕ್ಕ ಅಂತ ಹೇಳಿದಾಗ ಏನೋ ಒಂದು ಮೇನ್ ಕ್ಯಾರೆಕ್ಟರ್ ಎನರ್ಜಿ ಬರುತ್ತೆ ನನಗೆ. ಪಾಪ ಎಷ್ಟೊಂದು ಜನ ನನಗೋಸ್ಕರ ಕಮೆಂಟ್ ಮಾಡ್ತಾರೆ, ಎಷ್ಟೊಂದು ಜನ ನನ್ನ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಆ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ KCET ಆದಮೇಲೆ ನಿಮ್ಮ ಎಲ್ಲರ ಜೊತೆ ಒಂದು ಬಾಂಡಿಂಗ್ನ ಶೇರ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಬಿಕಾಸ್ ದಟ್ ಒಂದು ಬಾಂಡ್ ಇದ್ದರೆ ನಾವು ವೀಡಿಯೋಸ್ ಮಾಡೋರ್ಗೂ ವಿಡಿಯೋ ನೋಡೋರ್ಗು ಕೂಡ ಅದು ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ನನ್ನ ವೀಡಿಯೋಸ್ನ ನೋಡ್ತೀರಾ, ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾವಾಗಲೂ ಅಷ್ಟೇ ನನಗೆ ಯೂಟ್ಯೂಬ್ ಒಂದು ಪ್ಯಾಷನ್ ಥರನೇ ಇದೆ. ನಾನು ಯಾವತ್ತೂ ದುಡ್ಡಿಗೆ ಅಂತ ಇಷ್ಟು ದಿನ ಆದಮೇಲೆ ನಾನು ಮಾಡಿಲ್ಲ. ಹೇಗಾಗತ್ತೆ ಹಾಗಾಗಲಿ ಅಂತ ಅಪ್ಲೋಡ್ ಮಾಡ್ಕೊಂಡು ಹೋಗಿದ್ದೀನಿ. ದುಡ್ಡಿಗೆ ಅಂತ ಅಂದಿದ್ರೆ ಯಾವತ್ತೋ ಸ್ಟಾಪ್ ಮಾಡಿಬಿಡ್ತಾ ಇದ್ದೆ, ರೀಚೇ ಆಗ್ತಾ ಇಲ್ಲ ಅಂದ್ಕೊಂಡು. ಇಲ್ಲಿ ತನಕ ಬಂದಿದ್ದೀನಿ ಅಂತ ಅಂದರೆ ಬಿಕಾಸ್ ಆಫ್ ಮೈ ಪ್ಯಾಷನ್ ಅಷ್ಟೇ. ದುಡ್ಡಿಗೆ ಅಂತ ಅಂದಿದ್ರೆ ಆಗಲೇ ಹೇಳಿದಾಗೆ ಇದನ್ನು ಸ್ಟಾಪೇ ಮಾಡಿಬಿಡ್ತಾ ಇದ್ದೆ. ಬಿಕಾಸ್ ತುಂಬ ಫಸ್ಟ್ರೇಟ್ ಆಗುತ್ತೆ ಎಂಥವ್ರಿಗೆ ಆದ್ರೂ, ಇಷ್ಟು ಕಷ್ಟಪಟ್ರೂ ದುಡ್ಡೇ ಬರ್ತಾ ಇಲ್ವಲ್ಲ ಅಂತ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಎಷ್ಟೊಂದು ಜನ ಕುಕ್ಕಿಂಗ್ ಚಾನಲ್ನ ನಮ್ಮ ಮುಂದೆನೇ ಓಪನ್ ಮಾಡಿ ಅದು ಚೆನ್ನಾಗಿ ರೀಚ್ ಆಗ್ತಾ ಇಲ್ಲ ಅಂತ 2 ವೀಡಿಯೋಸ್ಗೆ ಡ್ರಾಪ್ ತೊಗೊಂಡವ್ರನ್ನ ಕೂಡ ನಾನು ನೋಡಿದ್ದೀನಿ. ಹಾಗೆ ನನ್ನ ಜೊತೆನೇ ಹಸಲ್ ಮಾಡಿಕೊಂಡು ಬರ್ತಾ ಇರೋರನ್ನ ಕೂಡ ನಾನು ನೋಡ್ತಾ ಇದ್ದೀನಿ. ಸೊ ಇಟ್ ಈಸ್ ನಾಟ್ ಎಟ್ ಆಲ್ ಈಸಿ. ಯೂಟ್ಯೂಬ್ ಒಳ್ಳೆ ರೀಚ್ ಸಿಗೋ ತನಕ ತುಂಬಾ ಕಷ್ಟ ಆಗುತ್ತೆ. ಒನ್ಸ್ ಯು ಗೆಟ್ ದಟ್ ಪ್ರಾಪರ್ ಅಮೌಂಟ್ ಆಫ್ ರೀಚ್, ನಿಮಗೆ ಅಷ್ಟೇ ಒಳ್ಳೆ ಪ್ರೀತಿ ಕೂಡ ಸಿಗುತ್ತೆ ಯೂಟ್ಯೂಬ್ ಕಡೆಯಿಂದ, ಅಥವಾ ಯೂಟ್ಯೂಬ್ ನಿಮ್ಮನ್ನು ಫಾಲೋ ಮಾಡೋರ ಕಡೆಯಿಂದ ಅಂತಲೂ ಹೇಳ್ಬೋದು. ಸೊ ತುಂಬ ಈಸಿ ಇರಲಿಲ್ಲ ನನ್ನ ಜರ್ನಿ. ಒಂದು 10% ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟಾಗಿ ನಾನು ಒಂದು ಒಳ್ಳೆ ಪೊಸಿಷನ್ನ ರೀಚ್ ಆದಮೇಲೆ ನನ್ನ ಫ್ಯಾಮಿಲಿಯಿಂದ ಹೇಗಿತ್ತು ರೆಸ್ಪಾನ್ಸ್ ಎಲ್ಲನೂ ನಾನು ನಿಮ್ಮ ಜೊತೆ ಹೇಳಬೇಕು ಅಂತ ಅಂದ್ಕೊಳ್ತೀನಿ. ನಮ್ಮ ಅಮ್ಮನ ಕಡೆಯಿಂದ ಯಾವತ್ತೂ ಅಷ್ಟೇ ನಂಗೆ ಒಳ್ಳೆ ರೆಸ್ಪಾನ್ಸೇ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಾನು 1000 ಸಬ್ಸ್ಕ್ರೈಬರ್ಸ್ ಆಗೋ ತನಕನೂ ನಮ್ಮ ಅಮ್ಮನಿಗೆ ಹೇಳಿರಲಿಲ್ಲ ನಾನು 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ. 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ಹೇಳಿದಾಗ ಮೈ ಮದರ್ ವಾಸ್ ಸೋ ಹ್ಯಾಪಿ. ಐ ಯೂಶಲಿ ವೋಂಟ್ ಶೇರ್ ಆಲ್ ದೀಸ್ ಥಿಂಗ್ಸ್ ವಿತ್ ಮೈ ಮದರ್, ಬಟ್ ಹೇಳಿದಾಗ ಶಿ ವಾಸ್ ಲೈಕ್ ಕಂಗ್ರ್ಯಾಚುಲೇಷನ್ಸ್ ಅಂತ. ಬಿಕಾಸ್ ನಮ್ಮಮ್ಮ ಯಾವತ್ತೂ ನನಗೆ ಆ ಥರ ಎಲ್ಲ ಹೇಳೇ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಶಿ ಟೋಲ್ಡ್ ಮಿ ಕಂಗ್ರ್ಯಾಚುಲೇಷನ್ಸ್. 10th ರಿಸಲ್ಟ್ ಆದಮೇಲೆ ಸೆಕೆಂಡ್ ಟೈಮ್ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದು ನಮ್ಮಮ್ಮ ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆದಾಗ ಮಾತ್ರನೇ. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್, ಮೇಕಿಂಗ್ ಹರ್ ಪ್ರೌಡ್. ಅವ್ರನ್ನ ಪ್ರೌಡ್ ಮಾಡೋದು ಈಸ್ ಆಲ್ವೇಸ್ ಅ ಡ್ರೀಮ್ ಫಾರ್ ಮೀ. ಸೊ ಐ ವಿಲ್ ಡೂ ಇಟ್, ಡೆಫಿನೆಟ್ಲಿ ಐ ವಿಲ್ ಡೂ ಇಟ್. ನಿಮ್ಮನ್ನ ಕೂಡ ನನ್ನ ಜೊತೆ ನಾನು ಏನು ಮಾಡ್ತೀನಿ ಪ್ರತಿಯೊಂದು ನಿಮ್ಮ ಜೊತೆ ತೋರಿಸ್ತೀನಿ. ಎಲ್ಲನೂ ಒಳ್ಳೆ ರೀತಿಯಲ್ಲೇ ಆಗಿರುತ್ತೆ, ಎಲ್ಲನೂ ಒಳ್ಳೆಯದೇ ಆಗಿರುತ್ತೆ, ಆ್ಯಂಡ್ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ. ಎಲ್ಲರಿಗೂ ಒಂದು ಮೋಟಿವೇಶನ್ ಇದ್ದೇ ಇರುತ್ತೆ ನನ್ನ ವೀಡಿಯೋಸಲ್ಲಿ. ಬಿಕಾಸ್ ನನಗೆ ಗೊತ್ತು, ಡಿಮೋಟಿವೇಟ್ ಆದಾಗ ಯಾರಾದರೂ ನಮಗೆ ಮೋಟಿವೇಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಒಂದು ಫೀಲ್ ನನಗೆ ಗೊತ್ತು. ಸೊ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್ ಇನ್ ಮೈ ವೀಡಿಯೋಸ್. ನಿಮಗೆ ಒಂದು ಒಳ್ಳೆ
ವೀಡಿಯೋಸ್ನ ಕೊಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಒಂದು ಒಳ್ಳೆ ಕಮ್ಯುನಿಟಿನ ಬಿಲ್ಡ್ ಮಾಡ್ಕೊಳ್ಬೇಕು ನಾನು. ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ನಾನು ಡೆಫಿನೆಟ್ ಆಗಿ ಹೇಳಲ್ಲ ನಿಮಗೋಸ್ಕರ ನಾನು ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಅಂತ. ನಾನೊಂದು ಯೂಟ್ಯೂಬರಲ್ಲಿ ಅದನ್ನ ನೋಡಿದೆ, ಒಬ್ರು ಕಮೆಂಟ್ ಹಾಕಿದ್ದು ನಂಗೆ ಅದು ತುಂಬ ನಿಜ ಅನಿಸ್ತು. ಸ್ಟಾಪ್ ಟೆಲ್ಲಿಂಗ್ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಅಂತ. ನಿಮ್ಮ ಪ್ಯಾಷನ್ನು ಇರುತ್ತೆ ಅದರಲ್ಲಿ, ನನ್ನ ಪ್ಯಾಷನ್ನು ಇದೆ. ಆ್ಯಂಡ್ ನನಗೇನಾದರೂ ಇದರಿಂದ ಬೆನಿಫಿಟ್ ಆಗಿ ಅರ್ನ್ ಮಾಡ್ತೀನೇನೋ ಅನ್ನೋ ಒಂದು ಸ್ವಾರ್ಥನೂ ಇದೆ. ಸೊ ಐ ವಿಲ್ ಡೆಫಿನೆಟ್ಲಿ ವೋಂಟ್ ಟೆಲ್ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಅಂತ. ಇದನ್ನು ನನಗೋಸ್ಕರ ನಾನು ಮಾಡ್ಕೊತಾ ಇದ್ದೀನಿ, ನನ್ನ ಪ್ಯಾಷನ್ಗೋಸ್ಕರ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ನ. ಅದನ್ನು ನೋಡಿ ನಿಮಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದ್ದೀನಿ ಹೊರತು ಅದನ್ನು ಒಂದು ಸ್ವಾರ್ಥದಿಂದ ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ನನ್ನ ಯೂಟ್ಯೂಬ್ ಜರ್ನಿ. ಫೈನಲಿ ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಡ್ರೀಮ್ನ ನೀವೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀರಾ. 1000 ಸಬ್ಸ್ಕ್ರೈಬರ್ಸ್ ಇಸ್ ನಾಟ್ ಎಟ್ ಆಲ್ ಈಸಿ ಥಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಡೆಫಿನೆಟ್ ಆಗಿ ಮತ್ತೊಂದು ಹೊಸ ಒಳ್ಳೆ ಬ್ಯಾಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಇನ್ನೊಂದು 1-1.5 ತಿಂಗಳು ವೆಯ್ಟ್ ಮಾಡಿ, ಒಳ್ಳೊಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಮಾಡಲ್ಲ ಅಂತ ಅಲ್ಲ, ಒಂದು ಒಳ್ಳೆ ಹೈ ರೇಂಜ್ ವಿಡಿಯೋಸ್ ಬರುತ್ತೆ. ಸೊ ಕೀಪ್ ವೇಟಿಂಗ್, ಕೀಪ್ ವಾಚಿಂಗ್. ಅಂಟಿಲ್ ದೆನ್ ಸೈನಿಂಗ್ ಆಫ್. ಬಾಯ್.